ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಈ ವ್ಲಾಗ್ ನಾನು ಬೆಂಗಳೂರಿಂದ ಬಂದ ನೆಕ್ಸ್ಟ್ ಡೇ, ಅಂದರೆ ನಾನು ಬಂದ ನಂತರದ ದಿನದಲ್ಲಿ ಫಸ್ಟ್ ಡೇ ಇದು. ಸೊ ನಾನು ಹೊರಗಡೆ ಹೊರಟಿದ್ದೆ. ನಾನು ಬಂದಾಗ ಆ್ಯಕ್ಚುಲಿ ಇಲ್ಲಿ ಗಣೇಶ ಚತುರ್ಥಿ ನಡೀತಾ ಇತ್ತು ನಮ್ಮ ಶಿರ್ಸಿ ಊರಲ್ಲಿ. ಆ್ಯಕ್ಚುಲಿ ಈ ಸಲ 25 ತಾರೀಕು ಮೀರಿ ಕೂಡ ಗಣೇಶ ಚತುರ್ಥಿ ನಡೆದಿದೆ. ಸೊ ನಾನು ಬೇಗನೆ ಬಂದಿದ್ದಕ್ಕೆ ನನಗೆ ಒಂದು 4 ಗಣಪತಿ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದರೆ ನಾನು ಹೋಗೋ ದಾರಿಯಲ್ಲಿ 4 ಗಣಪತಿ ಇದ್ವು. ಸೊ ಅವುಗಳ ದರ್ಶನ ಆಯಿತು ನನಗೆ. ಇವಾಗ ನಾನು ಪೇಟೆಗೆ ಹೊರಟಿರೋದು. ಏನಿಲ್ಲ, ಮನೇಲಿ ತುಂಬ ಬೋರ್ ಆಗ್ತಾಯಿತ್ತು, ಒಬ್ಬಳೇ ಇದ್ದೆ ಅಂತ ಹೇಳಿ ಹೊರಗಡೆ ಹೊರಟಿದ್ದೆ. ಗಣಪತಿ ನೋಡ್ದಂಗೆ ಆಯಿತು. ನಾನು ಒಬ್ಬಳೇ ಹೊರಗಡೆ ಹೋದರೆ ಎಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಗಣಪತಿ ನೋಡಿದೆ ನಾನು ಒಬ್ಬಳೇ. ಆಮೇಲೆ ಮಾರಿಕಾಂಬಾ ಟೆಂಪಲಿಗೆ ಹೋಗಿರ್ಲಾಗಿತ್ತು, ಅದಕ್ಕೆ ಹೋದೆ. ಅಲ್ಲಿದ್ದು ಗಣಪತಿ ನೋಡಿದೆ. ಫಿಲ್ಮಿಗೆ ಹೋದೆ. ಫಿಲ್ಮಿಗೆ ಹೋಗಿ ಬರ್ಬೇಕಾದ್ರೆ ಶಾಪಿಂಗ್ ಕೂಡ ಮಾಡ್ಕೊಂಬಂದೆ. ಸೊ ಇಷ್ಟೆಲ್ಲ ಮಾಡಿದೆ ನಾನು ಒಬ್ಬಳೇ ಹೋಗಿ. ಸೊ ಇದು ನಮ್ಮ ಬಾಪೂಜಿ ಸರ್ಕಲ್ಲಿಂದು. ಇದು ದೇವಿಕೆರೆದು ಹೋಗ್ಬೇಕಾದ್ರೆ ನನಗೆ ಅಷ್ಟು ಸಿಗಲಿಲ್ಲ, ಮೀನ್ ಟು ಸೇ ನೋಡ್ಲಿಕ್ಕೆ ಸಿಗಲಿಲ್ಲ ಅಂಥೇಳಿ. ಬಟ್ ಬರ್ಬೇಕಾದ್ರೆ ಆ್ಯಕ್ಚುಲಿ ನಾನು ಪೂರ್ತಿ ದರ್ಶನ ಮಾಡಿದೆ. ಇಲ್ಲಿ ಗಣಪತಿ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ತುಂಬ ಸ್ಪೆಷಲ್ ಆಗಿದ್ದಿದ್ದು ಗಣಪತಿ ಮಾರಿಕಾಂಬಾ ದೇವಸ್ಥಾನದ್ದು ನಾನು ನೋಡಿದ 4 ಶಿರ್ಸಿದು. ಅಂದರೆ ಈ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡಿದೆ. ಎಲ್ಲದು ಗಣಪತಿ ಚಂದ, ಗಣಪತಿನೇ, ಯಾವ ಗಣಪತಿನೂ ಚಂದ ಇಲ್ಲ ಅಂತ ಹೇಳೋದಲ್ಲ. ಆದರೆ ಶಿರ್ಸಿಲಿ ಸ್ವಲ್ಪ ವಿಜೃಂಭಣೆಯಿಂದ ಕಾಣ್ತಾ ಇದ್ದದ್ದು ಮಾರಿಕಾಂಬಾ ದೇವಸ್ಥಾನದ ಹತ್ರ ಇರೋ ಗಣಪತಿ. ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ ಕಡೆ ಗಣಪತಿಗಳು ಕೂಡ. ಇದು ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಆಟೋ ಚಾಲಕರ ವತಿಯಿಂದ ಇಟ್ಟಿರೋ ಗಣಪತಿ. ಸೊ ಅವ್ರದ್ದಿದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಅಲಂಕೃತಗೊಂಡಿತ್ತು. ಗಣಪತಿ ಅಂದಮೇಲೆ ಎಲ್ಲರೂ ಚೆನ್ನಾಗಿ ಅಲಂಕೃತ ಮಾಡ್ತಾರೆ ಅಫ್ಕೋರ್ಸ್. ಬಟ್ ಸ್ಟಿಲ್ ಎಲ್ಲದಕ್ಕೂ ಮೀರಿ ಮಾರಿಕಾಂಬದ್ದು ಗಣಪತಿ ಇತ್ತು. ಸೊ ಇದು ಮಾರಿಕಾಂಬಾ ದೇವಸ್ಥಾನ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹೋದೋಳೆ ಫಸ್ಟು ಗಣಪತಿ ದರ್ಶನ ಮಾಡಿದ್ದೆ ನಾನು. ದೇವಸ್ಥಾನಕ್ಕೆ ಆಮೇಲೆ ಹೋದೆ. ಆ್ಯಕ್ಚುಲಿ ಗಣಪತಿ ನೋಡ್ಬೋದು ನೀವು, ತುಂಬಾ ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ದಾರೆ ಗಣಪತಿಗೆ. ಈಗ ಪೂಜೆ ನಡೀತಾ ಇತ್ತು, ನಾ ಹೋದಾಗ ಮಂಗಳಾರತಿ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಎಲ್ಲರೂ ಅಷ್ಟೇ ಭಕ್ತಿ ಭಾವದಿಂದ ಆರತಿ ಮಾಡ್ತಾಯಿದ್ರು. ಸೊ ಎಲ್ಲೆಲ್ಲಿಂದ ತಗೊಬರ್ತೀನೋ ಈ ವರ್ಡ್ಗಳು ನನಗೆ ಗೊತ್ತಾಗಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನಂಗೆ ಪ್ರಸಾದ ಕೂಡ ಸಿಕ್ತು. ನಾನು ಅಂದ್ಕೊಳ್ತಿದ್ದೆ ಬೆಂಗಳೂರಲ್ಲಿದ್ದಾಗ ಅಲ್ಲೂ ಗಣಪತಿ ಹಬ್ಬ ಮಾಡೋಕ್ಕಾಗಲ್ಲ, ಇಲ್ಲೂ ಮಾಡೋಕ್ಕಾಗಲ್ಲ ಅಂತ. ಬಟ್ ಅದು ಏನೋ ಗೊತ್ತಿಲ್ಲ, ಗಣಪತಿನೇ ತನ್ನ ಹತ್ರ ಕರೆಸ್ಕೊಂಡ ಅಂತ ಹೇಳ್ಬೋದು. ನಾವು ಆ್ಯಕ್ಚುಲಿ ಡಿಲೇ ಆಗಿದ್ರೆ ನಂಗೆ ಸಿಗಲ್ಲಾಗಿತ್ತು. ಅದೇನೋ ನಾವು ಈಗಲೇ ಬರಬೇಕು ಅಂತ ಇತ್ತು ನಮಗೆ. ಬಂದಾಗ ಗಣಪತಿ ನೋಡೋಕೆ ಆವತ್ತು ನಾನು ಒಬ್ಬಳೇ ಹೋಗೋದು ನನಗೆ ಎಲ್ಲಿಂದ ಬಂದಿತ್ತು. ಅಲ್ಲೇ ಕರ್ಸ್ಕೊಂಡ. ನಾನು ಇಂಥದ್ದೆಲ್ಲ ಆದರೆ ಆ್ಯಕ್ಚುಲಿ ನಾನು ನಂಬೋದು ದೇವರೇ ಕರ್ಸ್ಕೊಂಡ ತನ್ನ ಹತ್ರ ಅಂತ ಹೇಳಿ ನಂಬ್ತೀನಿ ನಾನು. ಸೊ ದಟ್ಸ್ ಮೈ ಸ್ಮಾಲ್ ಲಾಜಿಕ್. ತುಂಬಾ ಚಂದ ಅಲಂಕಾರ ಮಾಡಿದರು. ಇಡೀ ಶಿರ್ಸಿ ಊರು ಮದುವೆ ಹೆಣ್ಣಿನಂಗೆ ತಯಾರಾಗಿತ್ತು, ಗಣಪತಿ ಬರ್ತಾ ಇದ್ದಾನೆ ಅಂತ ಹೇಳಿ. ಆ್ಯಕ್ಚುಲಿ ಶಿರ್ಸಿ ಊರಿಡೀ ಹೀಗೆ ತುಂಬ ಚೆನ್ನಾಗಿ ತಯಾರಾಗಿತ್ತು. ರಾತ್ರಿ ಆ್ಯಕ್ಚುಲಿ ಹೋಗಲಿಲ್ಲ ನಾನು ಹೋಗಿದ್ದು ಬೆಳಗ್ಗೆ ಆಗಿದ್ದಕ್ಕೆ ರಾತ್ರಿ ಲೈಟಿಂಗ್ಸ್ನ ಮಿಸ್ ಮಾಡಿಕೊಂಡೆ. ಆದರೂ ರಾತ್ರಿ ಲೈಟಿಂಗ್ಸ್ ದೇವಿಕೆರೆ ಹತ್ರ ನೋಡೇ ನಂಗೆ ಗೊತ್ತಾಯಿತು ರಾತ್ರಿ ಲೈಟಿಂಗ್ಸ್ ಎಲ್ಲ ಕಡೆ ತುಂಬ ಚೆಂದಾಗಿದೆ ಅಂತ. ಸೊ ನಮ್ಮ ಶಿರ್ಸಿ ಊರಲ್ಲಿ 35 ಕಡೆ ಏನೋ ಗಣಪತಿ ಕೂರಿಸಿದ್ರು ಕಾಣುತ್ತೆ. ಆ 35 ಕಡೆಗಳಲ್ಲಿ ನಂಗೊಂದು 4-5 ನೋಡ್ಲಿಕ್ಕೆ ಸಿಕ್ಕಿದೆ ಅಷ್ಟೇ, ಬಾಕಿ ಯಾವುದು ಸಿಕ್ಕಲಿಲ್ಲ. ನಾನು ನಾರ್ಮಲ್ಲಾಗಿ ಊರಲ್ಲೇ ಇದ್ದರೆ ಎಲ್ಲ ಕಡೆ ಹೋಗ್ತೀನಿ ನಾನು ನಾರ್ಮಲಾಗಿ. ಬಟ್ ನಾನು ಊರಲ್ಲಿ ಇಲ್ಲದೆ ಇದ್ದಿದ್ದಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಸೊ ನಾನು ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಬುಕ್ಕನ್ನು ಓದಿದೆ. ಯಾವಾಗಲೂ ಆ್ಯಕ್ಚುಲಿ ಊಟ ಮಾಡ್ತೀನಲ್ಲ ನಾನು, ಇವತ್ತು ಊಟ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಗಣಪತಿದೇ ಪ್ರಸಾದ ಇತ್ತಲ್ಲ. ಸೊ ವಾಪಸ್ ಬರ್ಬೇಕಾದ್ರೆ ಅಬ್ಸರ್ವ್ ಮಾಡಿದೆ, ಒಬ್ಬ ಗಣಪತಿ ಹೋಗ್ಲಿಕ್ಕೆ ರೆಡಿ ಆಗಿದ್ದಾನೆ. ಸೊ ನನ್ನ ಟೈಮ್ ಇನ್ನೂ ಉಳಿದಿದ್ದಕ್ಕೆ 4 ಗಂಟೆ ಶೋ, ಒನ್ ಆಫ್ ದ ಫೇಮಸ್ ಫಿಲ್ಮ್, ಎಲ್ಲರೂ ಈಗ ರೀಸೆಂಟಾಗಿ ಇಷ್ಟಪಡ್ತಾ ಇರೋ ಕೃಷ್ಣನ್ ಪ್ರಣಯ ಸಖಿ ಮೂವಿಗೆ ಹೋದೆ. ಥಿಯೇಟ್ರಲ್ಲಿ ಖಾಲಿ ಇತ್ತಲ್ಲ, ನೀ ಎಂತಕ್ಕೆ ಹೋದಿ ಅಂತ ಹೇಳಿ ಕೇಳೋಕೆ ಹೋಗ್ಬೇಡಿ, ನಾನೇ ಫಸ್ಟ್ ಹೋಗಿದ್ದು. ಹೆದರಿಕೆ ಆಗಲ್ವಾ ಒಬ್ಬಳೇ ಫಿಲ್ಮಿಗೆ ಹೋಗಲಿಕ್ಕೆ? ನಮ್ಮೂರಲ್ಲಿ ನಮ್ಮ ಟಾಕೀಸಲ್ಲಿ ಫಿಲ್ಮಿಗೆ ಹೋಗ್ಲಿಕ್ಕೆ ಯಾಕೆ ಹೆದರಬೇಕು ಅಲ್ವಾ? ಅಂಥದ್ದೆಲ್ಲ ಹೆದರ್ಕೊಳ್ಳಿಕ್ಕೆ ಹೋಗಬಾರ್ದು. ನಾವು ಹೆದರ್ಕೊಂಡಷ್ಟು ಹೆದರ್ಸ್ತಾ ಇರ್ತಾರೆ ನಮಗೆ. ಸೊ ಇದು ಕೃಷ್ಣನ್ ಪ್ರಣಯ ಸಖಿ ಸ್ಟಾರ್ಟ್ ಆಯಿತು. ಎಲ್ಲ ಸೌಂಡ್ಗಿಂಡೆಲ್ಲ ಲೆಸ್ ಮಾಡಿದ್ದೀನಿ. ಇಷ್ಟು ತೋರಿಸಿದ್ದಕ್ಕೆ ನನಗೆ ಮೋಸ್ಟ್ಲಿ ಕಾಪಿರೈಟ್ಸ್ ಬೀಳ್ಬೋದು. ಬಿದ್ದು ಅವ್ರು ತೆಗಿಬೋದು, ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಮೂವಿ. ನಂಗೆ ಹಾಡೆಲ್ಲ ತುಂಬಾ ಇಷ್ಟ ಆಯಿತು. ನಾನು ಒಬ್ಬಳೇ ಇದ್ದಿದ್ದಕ್ಕೆ ಎಂಜಾಯ್ ಮಾಡಿದೆ ನಾನು.
ಬೇರೆ ಯಾರ್ದು ಕಿಚ್ಚು ಇರಲಿಲ್ಲ ನನಗೆ. ನಂಗೆ ಏನಾದ್ರು ನಾನು ನೋಡ್ಬೇಕಾರೆ ಮಾಡ್ಬೇಕಾರೆ ಏನಾದ್ರು ಮಾಡ್ಬೇಕಾದ್ರೆ ನಂಗೆ ಕಿಚ್ಚು ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಹಂಗೇನು ಕಿಚ್ಚು ಇರಲಿಲ್ಲ. ಮೂವಿ ಮುಗಿಸಿ ನಾನು ವಾಪಸ್ ಹೊರಟೆ. ಆವಾಗಲೇ ಹೇಳ್ದಂಗೆ ನನಗೆ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ದೇವಿಕೆರೆ ಗಣಪತಿ ನೋಡ್ಲಿಕ್ಕೆ ಸಿಗಲಿಲ್ಲ. ವಾಪಸ್ ಬಂದಾಗ ನಂಗೆ ನೋಡ್ಲಿಕ್ಕೆ ಸಿಕ್ತು, ಬಿಡಲಿಲ್ಲ ನಾನು, ಆದರೂ ದರ್ಶನ ಮಾಡ್ಕೊಂಡು ಹೋದೆ ಅಲ್ಲಿ. ಸೊ ಇವನು ಕೂಡ ಅಷ್ಟೇ, ಈ ಗಣಪತಿ ಕೂಡ ತುಂಬ ಮುದ್ದಾಗಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ. ಇಲ್ಲೂ ಲೈಟಿಂಗ್ಸ್ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಎಂತ ಹೇಳಿದರು ಏನೋ, ಗಣಪತಿ ಹಬ್ಬ ಅಂದರೆ ಗಣಪತಿ ಹಬ್ಬನೇ. ಶಿರ್ಸಿಲ್ ಪ್ರತಿಯೊಂದು ಹಬ್ಬನೂ ವಿಜೃಂಭಣೆಯಿಂದನೇ ನಡೀತದೆ, ಅದ್ರ ಬಗ್ಗೆ ಹೇಳೋದಿಲ್ಲ ನಾನು. ನವರಾತ್ರಿ ಕೂಡ ಅಷ್ಟೇ ಚೆನ್ನಾಗಿ ನಡೀತದೆ, ಯಾಕಂದರೆ ಅಮ್ಮ ಕೂತ್ಕೊಂಡಿದ್ದಾಳಲ್ಲ, ದೇವಿ ಕೂತ್ಕೊಂಡಿದ್ದಾಳೆ. ಸೊ ಅದು ಕೂಡ ಅಷ್ಟೇ ವಿಜೃಂಭಣೆಯಿಂದ ನಡೀತದೆ, ಯಾವ ಹಬ್ಬನೇ ನಡೆಯಲ್ಲ ಅಂತಿಲ್ಲ. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗು. ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಬೇಜಾರು ಮಾಡ್ಕೊಬೇಡಿ, ಅಷ್ಟೇ ನನ್ನ ವಾಯ್ಸು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.